ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮದೀನಿ, ನೀವು ಆರಾಮದ್ದೀರಿ ಅಂತ ಅನ್ಕೋತೀನಿ. ಇವತ್ತು ಸ್ವಲ್ಪ ಸ್ಕೂಲ್ಗೆ ಹೋಗೋದಿತ್ತು. ಫಸ್ಟ್ ಇವ್ರನ್ನ ಮಾತಾಡಿಸ್ಬಿಡಿ. ಅಮ್ಮ ಹಾಯ್ ಮಾಡು. ಚೋಟು ಇಲ್ಲಿ ನೋಡು. ಇವತ್ತು ಮಕ್ಕಳದ್ದು ರಿಸಲ್ಟ್ ಇತ್ತು, ಹಾಗಾಗಿ ಸ್ಕೂಲ್ಗೆ ಹೋಗಿ ರಿಸಲ್ಟ್ ಏನೇನಾಗಿದೆ ಅಂತ ನೋಡ್ಕೊಂಬರೋಕೆ ಹೋಗಿದ್ವಿ. ಮಾರ್ಕ್ಸ್ ಕಾರ್ಡ್ ಇವತ್ತೇ ಕೊಡ್ತಾರವರು. ಎಕ್ಸಾಮ್ ಆದಮೇಲೆ ಒಂದು 15 ಡೇಸ್ಗೆ ಇಲ್ಲ 1 ವೀಕ್ಗೆ ಕೊಟ್ಬಿಡ್ತಾರೆ. ಅದಕ್ಕೆ ಸ್ಕೂಲ್ಗೆ ಹೋಗ್ತಾ ಇದ್ವಿ. ಮಧ್ಯದಲ್ಲೆಲ್ಲ ಎಮ್ಮೆ ಎಲ್ಲ ಇದ್ದಾವೆ, ಏನು ಅನ್ಕೋಬೇಡಿ. ವಿಡಿಯೋ ಮಾಡಿ ಒಂದು 6 ಡೇಸ್ ಅಥವಾ 7 ಡೇಸ್ ಆಯ್ತು ಅನಿಸುತ್ತೆ. ಎಡಿಟ್ ಮಾಡೋಕ್ಕೆ ಟೈಮೇ ಇಲ್ಲ ನನಗೆ. ಈ ಲೈವ್ ಎಲ್ಲ ಮಾಡ್ಕೊತ ಕುಂತ್ಕೊಂಡು ಎಡಿಟ್ ಮಾಡಿ ಹಾಕಬೇಕು ಅಂದರೆ ಅದಕ್ಕೆ ಟೈಮ್ ಇವತ್ತು ಬಂದಿದೆ ನೋಡಿ. ನಾವು ಮತ್ತು ಹಸ್ಬೆಂಡ್ ಅವ್ರ ಫ್ರೆಂಡು ಅಂದರೆ ನಮ್ಮ ಅಣ್ಣ ನೋಡಬೇಕು ರಿಸಲ್ಟದೆಲ್ಲ ಏನೇನಾಗಿದೆ ಅಂತ ಗೊತ್ತಿಲ್ಲ. ಸಣ್ಣ ಮಗಳು LKG ಇರೋದು, LKG ಅಲ್ಲಿದೆ ನೋಡಿ, 2nd ರ್ಯಾಂಕಲ್ಲಿದ್ದಾಳೆ. ಫಸ್ಟ್ ಮಗಳು 2nd ಸ್ಟ್ಯಾಂಡರ್ಡ್, ಅವಳು 4th ರ್ಯಾಂಕಲ್ಲಿದ್ದಾಳೆ. ಪರವಾಗಿಲ್ಲ, ಇಷ್ಟೇ ಖುಷಿ ಪಡಬೇಕಲ್ವ ನಾವು. ಅದಕ್ಕೆ ಅಡ್ವಾನ್ಸಸ್ ಸ್ವೀಟು ಒಯ್ದಿತ್ತು. ಅವ್ರು ಯಾವಾಗಲೂ ಮಿಸ್ ಎಲ್ಲ ಹೇಳ್ತಾಯಿದ್ರು, ಯಾಕೆ ಸ್ವೀಟೆಲ್ಲ ಏನು ತರೋದೇ ಇಲ್ಲ ನೀವು, ರ್ಯಾಂಕಲ್ಲೆಲ್ಲ ಬರ್ತಾರೆ ಮಕ್ಕಳು, ಸ್ವೀಟ್ ಥರಲ್ಲ ಏನೂ ಇಲ್ಲ ಅಂತ ಇದ್ದರು. ಹಾಗಾಗಿ ಅಡ್ವಾನ್ಸ್ ಇವತ್ತು ಸ್ವೀಟೇ ಒಯ್ದಿದ್ವಿ ನೋಡಿ. ಪಾಪ ತುಂಬ ಚೆನ್ನಾಗಿದ್ದಾರೆ ಮಿಸ್ ಎಲ್ಲ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ತಿನ್ಸೋಕ್ಕೆಲ್ಲ ಬರ್ತಾಯಿದ್ರು. ಮಗ ಅಳ್ತಾ ಇದ್ನ, ಅದಕ್ಕಾಗಿ ಸ್ವೀಟ್ ತಿನ್ಸೋಕ್ಕೆ ಬರ್ತಾಯಿದ್ದಾರೆ. ತಿನ್ನಪ್ಪ, ಇದಕ್ಕೆ ಕೇಳ್ತಾ ಇದೆಯಾ ಅಂತ. ಟೀಚರ್ಸ್ ಆಗಿರ್ಬೋದು ಅಥವಾ ಮ್ಯಾಮ್ ಆಗಿರ್ಬೋದು ತುಂಬ ಒಳ್ಳೆಯವ್ರು, ಪಾಪ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮಮ್ಮ ಹೋಗ್ತಾ ಇದ್ದಾಳೆ. ನನ್ನ ದೊಡ್ಡ ಮಗಳು ಟೀಚರ್ಸ್ ಬೇರೆ ಮತ್ತು ಸಣ್ಣ ಮಗಳು ಟೀಚರ್ಸ್ ಬೇರೆ. ಅವಳು ಅವ್ರ ಕೈಲೇ ಬಾಕ್ಸ್ ಕೊಡಮ್ಮ ಅಂದರೆ ಇಲ್ಲ ನಾನೇ ಕೈಯಿಂದ ಕೊಡ್ತೀನಿ ಅಂತ ಕೊಡ್ತಾ ಇದ್ದಾಳೆ. ಮಾತಾಡ್ತಾ ಇದ್ರು, ಜಸ್ಟ್ ಅವ್ರ ವಾಯ್ಸು ಕೇಳಿಸಿಲ್ಲ. ಯಾಕಂದರೆ ಮಧ್ಯದಲ್ಲಿ ಮಗ ಅಳೋ ಸೌಂಡೇ ಜಾಸ್ತಿ ಇತ್ತು, ಅದಕ್ಕೆ ವಾಯ್ಸು ಮ್ಯೂಟ್ ಮಾಡಿಬಿಟ್ಟಿದ್ದೆ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೆ ನಾನು. ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ರೆ ಆ ಮಾರ್ಕ್ಸ್ ಕಾರ್ಡ್ ನೋಡ್ಕೋ ಅಂತ ನಿಂತ್ಕೊಂಡಿದ್ದೆ ನಾನು, ಮಗಳು. ಇದು ಅಣ್ಣ ಅಂದಲ್ಲ, ಅವ್ರ ಮಗಳು. ಫುಲ್ ಖುಷಿ. ಅದರಲ್ಲಿ ಸ್ವಲ್ಪ ದೊಡ್ಡ ಮಗಳಿಗೆ 4th ರ್ಯಾಂಕ್ ಬಂದಿದೆಯಾ ಅಂತ ಅವ್ರ ಪಪ್ಪ ರೇಗಿಸ್ತಾ ಇದ್ರಾ. ಸುಮ್ಮನೆ ಕೂಡ್ತಾ ಇಲ್ಲ, ಏನಿಲ್ಲ, ನೋಡು ಮಮ್ಮಿ 4th ರ್ಯಾಂಕ್ ಅಂತ ಇದ್ದಾರೆ ಪಪ್ಪ ನೋಡಿದ್ರೆ ಅಂತ ಇದ್ದರು. ಅಲ್ಲಿಂದ ಸ್ವಲ್ಪ ಬೇರೆ ಕಡೆ ಕೆಲಸ ಇತ್ತು. ಅಂದರೆ ರೇಷನ್ ಕಾರ್ಡ್ಗೆ 2 ಮಕ್ಕಳದ್ದು ಸೇರ್ಪಡೆ ಮಾಡಿರಲಿಲ್ಲ, ಹಾಗಾಗಿ ಸೇರ್ಪಡೆ ಮಾಡಿಸಿದ್ರಾಯ್ತು ಅಂತ ಹೋಗ್ತಾ ಇದ್ವಿ. ಇವ್ರು ಸುಮ್ಮನೆ ಇರ್ತಾಯಿಲ್ಲ, ಫುಲ್ ರೇಗಿಸಿ ಅವಳ ಅಳಿಸೋವರೆಗೂ ಬಿಡಲೇ ಇಲ್ಲ. ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಗಾಡೀಲೇ, ನೋಡು ಮಮ್ಮಿ ಅಂತ. ಮಧ್ಯದಲ್ಲಿ ಸಣ್ಣ ಮಗಳು ಬೇರೆ, ಮಮ್ಮಿ ನಂದು 100 ಮಾರ್ಕ್ಸ್ ಅಂತ ಒತ್ತಿ ಅದನ್ನೇ ಹೇಳ್ತಾ ಇದ್ಲು. ಸುಮ್ಮನಿರಂದ್ರು ಸುಮ್ಮನೆ ಇರ್ತಾಯಿಲ್ಲ. ನೋಡು ಮಮ್ಮಿ ನಮ್ಮ ಮಿಸ್ ಗಿಫ್ಟ್ ಕೊಟ್ಟಿದ್ದಾರೆ ನನಗೆ ಅಂತ ತೋರಿಸ್ಕೊಂಡು ಯಪ್ಪ ಸಾಕಾಗೋಯ್ತು ಅವತ್ತಂತೂ. ಅಲ್ಲಿಂದ ರೇಷನ್ ಕಾರ್ಡ್ ಮಾಡೋಲ್ಲೋದ್ವಿ. ಅವರು ಇರಲಿಲ್ಲ. ಇಲ್ಲಿ ಬಿಡು ನಾಳೆ ಬಂದ್ರಾಯ್ತಂದು ಅವ್ರಿಗೆ. ಅಷ್ಟರಲ್ಲಿ ಅವ್ರಿಗೆ ಒಂದು ಕಸ್ಟಮರ್ ಫೋನ್ ಬಂತು. ಹಾಗಾಗಿ ನಿಮ್ಮನ್ನ ಇಲ್ಲೇ ಸಾಯಿಬಾಬಾ ಗುಡಿ ಹತ್ರ ಬಿಟ್ಟಿರ್ತೀನಿ, ನಾನು ಹೋಗಿ ಬಂದುಬಿಡ್ತೀನಿ ಅಂತ ನಮ್ಮನ್ನ ಇಲ್ಲೇ ಬಿಟ್ಟು ಹೋದ್ರು ಅವರು. ನಾನು ಹೆಂಗೋ ಒಂದು ವೀಡಿಯೋ ಆದರೂ ಆಗುತ್ತೆ ಅಂತ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ಫುಲ್ ಬಿಸಿಲು ಬೇರೆ ಇತ್ತಾ, ಯಪ್ಪ ಸಾಕಾಗೋಗಿತ್ತು. ಅದರಲ್ಲಿ ಸಾಯಿಬಾಬಾ ಗುಡಿಗೆ ತುಂಬ ದಿನದ ನಂತರ ಬಂದಿದ್ದು ನಾನು. ಅದರಲ್ಲಿ ಯಾರೂ ಇರಲಿಲ್ಲ, ಫುಲ್ ಖಾಲಿ ಇತ್ತಲ್ಲ, ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ಅನ್ನಿಸ್ತು. ಇವ್ರು ಸುಮ್ಮನೆ ನಿಂದಿರ್ತಾ ಇಲ್ಲ. ನಾನು ಕೂದಲು ಸರಿ ಮಾಡ್ಕೋತೀನಿ, ನನ್ನ ಫೋಟೋ ತೆಗಿ ಮಮ್ಮಿ, ಅದು ಮಮ್ಮಿ ಇದು ಮಮ್ಮಿ ಅಂತ ಸಾಕು ಮಾಡಿದರು. ಅವ್ರ ಪಪ್ಪ ಬಂದರೆ ನನ್ನ ಹತ್ರ ಇರೋದೇ ಇಲ್ಲ, ಅವ್ರ ಪಪ್ಪನ ಹತ್ರ ಹೋಗ್ಬಿಡ್ತಾರೆ. ನಾನು ಒಬ್ಬಳೇ ಇದ್ದರೆ ಕಷ್ಟ ಸ್ವಲ್ಪ. ಎಲ್ಲಾದರೂ ಹೊರಗಡೆ ಹೋದರೆ ಸ್ವಲ್ಪ ಕಷ್ಟ, ಮನೇಲಿದ್ದರೆ ಪರವಾಗಿಲ್ಲ. ಅಂದರೆ ಹೇಳಿದ್ದು ಕೇಳ್ತಾ ಇರ್ತಾರೆ ಎಲ್ಲಾದರೂ ಹೋದರೆ. ಇಲ್ಲಿ ಜ್ಞಾನ ಮಂದಿರ ಇತ್ತಾ ಪಕ್ಕದಲ್ಲೇ, ಹಾಗಾಗಿ ಅಲ್ಲೊಂದು ಸ್ವಲ್ಪ ಕೂತ್ಕೊಂಡ್ರಾಯ್ತು ಅವ್ರು ಬರೋವರೆಗೂ ಅಂತ. ಫುಲ್ಲು ನಿಶಬ್ದವಾಗಿರುತ್ತೆ, ಏನು ಸೌಂಡೇ ಇಲ್ಲ ಇಲ್ಲಿ.
ಮಮ್ಮಿ ಪಪ್ಪ ಬರೋವರೆಗೂ ನಾನು ಧ್ಯಾನ ಮಾಡ್ತೀನಿ, ನನ್ನನ್ನು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ತಾಯಿದ್ರು. ಆಯಿತು ಆಯಿತು ಅಂತ ಹೇಳಿದೆ ನಾನು. ಸುಮ್ಮನೆ ಕಣ್ಣು ಮುಚ್ಚೋದು, ನನ್ನ ನೋಡೋದು, ಆ ಕಡೆ ತಿರುಗೋದು ಈ ಕಡೆ ತಿರುಗೋದು, ಅದೇ ಮಾಡೋದು. ಯಾವ ಧ್ಯಾನ ಮಾಡಲ್ಲ, ಏನೂ ಮಾಡಲ್ಲ. ಅಲ್ಲಿಂದ ಹೊರಗಡೆ ಬಂದ್ವಿ. ಇಲ್ಲಿಲ್ಲ ಮದುವೆ ಎಲ್ಲ ಚೆನ್ನಾಗಾಗುತ್ತೆ. ಮದುವೆ ಹಾಲ್ ಇದು ಆ್ಯಕ್ಚುಲಿ. ಪ್ಲೇಸ್ ಎಲ್ಲ ಚೆನ್ನಾಗಿತ್ತಲ್ಲ, ಸುಮ್ಮನೆ ಆಟ ಆಡ್ತಾಯಿದ್ರು ಅವರು. ಸುಮ್ಮನೆ ನಿಂತಿರ್ತಾ ಇಲ್ಲ, ಏನೂ ಇಲ್ಲ, ಸರಿ ಸರಿ ಆಟ ಆಡಿ ನೀವು ಅಂತ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಒಂದು ಸೈಡಲ್ಲಿ. ಒಂದೆರಡು ಪಿಕ್ ತೊಗೊಂಡಿದ್ದೆ ಅಲ್ಲೇ, ಅದನ್ನು ಆ್ಯಡ್ ಮಾಡಿದೆ ವೀಡಿಯೋದಲ್ಲಿ. ಹಾಗೆ ಪ್ಲೇಸ್ ಮಾತ್ರ ಚೆನ್ನಾಗಿದೆ ನೋಡೋಕ್ಕೆಲ್ಲ. ಆಮೇಲೆ ಫುಲ್ ಹೊರ್ಗಡೆ ಇದು ಎಲ್ಲ ಫುಲ್ ಗಿಡಗಳು ಮಾತ್ರ ಚೆನ್ನಾಗಿತ್ತು. ಒಂದೆರಡು ಶಾರ್ಟ್ಸು ಮಾಡ್ಕೊಂಡೆ ಅನ್ಸುತ್ತೆ. ಈ ಪ್ಲೇಸ್ ಎಲ್ಲ ಊಟದ ವ್ಯವಸ್ಥೆ ಇದು ಪ್ಲೇಸ್. ಅದೇ ಟೈಮಿಗೆ ಅವ್ರ ಅಪ್ಪನೂ ಬಂದಿದ್ದರು ಅಲ್ಲ, ಅಷ್ಟಲ್ಲೆಲ್ಲ ಇನ್ನೊಂದು ಸಾರಿ ಕ್ಲಿಪ್ ತೊಗೊಂಡ್ರಾಯ್ತು ಅಂತ ತೊಗೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಇವ್ರು ಸುಮ್ಮನೆ ಇರ್ತಾಯಿಲ್ಲ. ಮಮ್ಮಿ ಅಲ್ಲೋಡು ಗಿಡ ಇದ್ದಾವ, ಅಲ್ಲೋಡು ಮಾವಿನ ಗಿಡ ಇದೆ, ಅಲ್ಲೋಡು ಹೂವು ಕಿತ್ಕೊಡು ಅಂತ ಇದ್ದರು. ಆಯಿತು, ಅವ್ರ ಪಪ್ಪ ಬಂದರೆ ಆಯಿತು, ನನ್ನ ಹತ್ರ ಇರಲ್ಲ, ಹೋಗ್ಬಿಡ್ತಾರೆ ಅವ್ರ ಪಪ್ಪನ ಹತ್ರನೇ. ಯಾರಾದರೂ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಟ್ಟು, ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ ವಿಡಿಯೋಸ್ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇನ್ನು ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆಯಿತಾ. ಥ್ಯಾಂಕ್ ಯು ಎಲ್ರಿಗೂ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಫ್ರೆಂಡ್ಸ್ಗೂ ಮತ್ತು ಫ್ಯಾಮಿಲಿಗೂ ಹಾಗೆ ಶೇರ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು. ಬಾಯ್ ಬಾಯ್.